ಹರೇ ಶ್ರೀನಿವಾಸ. ಶ್ರೀ ಶ್ರೀ ಅನಂತ ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ. ನನ್ನ ಹೆಸರು ಮೀರಾ ದಿವಾಕರ್, ಹಳೆ ಸಾನು ದಿವಾಕರ್. ನಾನು ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದಲ್ಲಿ 8ನೇ ವರ್ಷ ದಾಸಭಾವ ವರ್ಗದ ವಿದ್ಯಾರ್ಥಿನಿ. ದಾಸ ಚಿಂತನ ಮನೆಯಲ್ಲಿ ಶ್ರೀಕೃಷ್ಣ ಬಾಳ ಲೀಲೆ ಎನ್ನುವ ಕೃತಿ ಚಿಂತನೆಯನ್ನು ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವರ್ಷ ದೀಪಾವಳಿ ದಿನದಂದು ಹರಿನಾಮ ಸಂಕೀರ್ತನೆ ಮಾಡುವಾಗ ಅದನ್ನು ರೆಕಾರ್ಡ್ ಮಾಡಿದೆ. ಅದನ್ನು 2025 ಅಕ್ಟೋಬರ್ 22 ದಿನ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದೆ. ಹರಿವಾಯು ಗುರುಗಳ ಗಾಯನ ಸೇವೆ ಮಾಡಬೇಕು ಎನ್ನುವ ಸಂಕಲ್ಪವೇ ಇದಕ್ಕೆ ಪ್ರೇರಣೆಯಾಗಿತ್ತು. ಈ ಯೂಟ್ಯೂಬ್ ಚಾನಲ್ನಲ್ಲಿ ದೇವರ ನಾಮ ಮಾತ್ರ ಅಲ್ಲದೆ ಮಧ್ವನಾಮ, ಲಕ್ಷ್ಮೀ ಶೋಭಾಣೆ, ಸುಲಾದಿಗಳು ಮತ್ತು ಹರಿಕಥಾಮೃತ ಸಾರ ಸಂಪೂರ್ಣವಾಗಿ ಹಾಡಿ ಹಾಕಬೇಕು ಎಂದು ಸಂಕಲ್ಪಿಸಿಕೊಂಡಿದ್ದೇನೆ. ಇದು ಚೆನ್ನಾಗಿ ನಡೆಯೋದಕ್ಕೆ ಸಜ್ಜನರ ಪ್ರೋತ್ಸಾಹ ಮತ್ತು ಆಶೀರ್ವಾದ ಬೇಕು ಎಂದು ಪ್ರಾರ್ಥನೆ ಮಾಡಿಕೊಳ್ತೀನಿ. ನನ್ನ ತಾಯಿ, ತಂದೆ, ಅತ್ತೆ, ಮಾವ, ಮನೆಯಲ್ಲಿರುವ ಹಿರಿಯರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನನಗೆ ನನ್ನ ಜೀವನದಲ್ಲಿ ದಾಸ ಸಾಹಿತ್ಯವನ್ನು ಕಲಿಸಿದ ಗುರುಗಳ ಸ್ಮರಣೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ನಾನು 1 ವರ್ಷ ಚಿಕ್ಕ ವಯಸ್ಸಿನಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ಕಲಿತೆ. ಆಮೇಲೆ ಮನೆಯಲ್ಲಿ ಕ್ಯಾಸೆಟ್ನಲ್ಲಿ ದಾಸ ಸಾಹಿತ್ಯವನ್ನು ಕೇಳ್ತಾ ಬೆಳೆದಿದ್ದೇನೆ. ನಂತರ ಶ್ರೀ ವಿಜೇಂದ್ರ ತೀರ್ಥ ಭಜನಾ ಮಂಡಳಿ ಕುಂಭಕೋಣಂಲಿ ಬೃಂದಾವನ ಸಮೀಪಕ್ಕೆ ಭಜನೆಗಳು ನಡೆಯೋದು. ಅಲ್ಲಿ ಸೇರಿ ಭಜನಾ ಪದ್ಧತಿಯಲ್ಲಿ ಹಾಡುಗಳನ್ನ ಕಲ್ತಿದ್ದೀನಿ. ಶ್ರೀಮತಿ ದುರ್ಗಾಬಾಯಿ ಮಾಮಿ, ಶ್ರೀಮತಿ ಗಿರಿಜಾ ಮಾಮಿ ಇವರೆಲ್ಲ ನಮಗೆ ಹಾಡು ಹೇಳಿಕೊಟ್ರು. ಆ ಮಠದಲ್ಲಿ ಸಂಸ್ಕೃತ್ ಟೀಚರ್ ಆದ ಪಂಡಿತ್ ಶ್ರೀ ಉಡುಪಿ ಕೃಷ್ಣಾಚಾರ್ಯ ಕೂಡ ನಮಗೆ ಹಾಡು ಹೇಳಿಕೊಟ್ರು. ಅದಲ್ಲದೆ ಹರಿಕಥಾಮೃತ ಸಾರದಲ್ಲಿ 3 ಸಂಧಿಗಳು ಅವರಲ್ಲಿ ಪಾಠ ಕಲ್ತಿದ್ದೇನೆ. ಆ ಶುಭ ಸಂದರ್ಭದಲ್ಲಿ ಶ್ರೀ ಶ್ರೀ ಅನಂತ ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿಗಳು ನಮ್ಮ ಊರಿಗೆ ಬಂದು ಚಾತುರ್ಮಾಸಕ್ಕೆ ಕುಳಿತಿದ್ದರು. ಆ ಚಾತುರ್ಮಾಸ ಸಂದರ್ಭದಲ್ಲಿ ಹರಿಕಥಾಮೃತ 3 ಸಂಧಿ ಪಾಠ ಆಯಿತು. ಅದಕ್ಕೆ ಹರಿವಾಯು ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸಿಕೊಡ್ತಾ ಇದ್ದೀನಿ. ದುರ್ಗಿ ಮಾಮಿ ಮತ್ತು ಗಿರಿಜಾ ಮಾಮಿಗೆ ನನ್ನ ಧನ್ಯವಾದಗಳು. ಉಡುಪಿ ಕೃಷ್ಣಾಚಾರ್ಯಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಹರಿದಾಸ ನುಡಿ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ಶ್ರೀಮತಿ ಪರಿಮಳಾ ವ್ಯಾಸರಾವ್ ಮ್ಯಾಮ್, ವಿದೂಷಿ ಶ್ರೀಮತಿ ಪರಿಮಳಾ ವ್ಯಾಸರಾವ್ ಮ್ಯಾಮ್ ಅಂತಲ್ಲಿ ಪಾಠ ಕಲಿತಾ ಇದ್ದೀನಿ. ಅವರ ಯೂಟ್ಯೂಬ್ ಚಾನಲ್ ನೋಡಿ ಕೂಡ ಹಾಡುಗಳನ್ನ ಕಲಿತಾ ಇದ್ದೀನಿ. ಇದನ್ನು ವಿಶ್ವ ಹರಿದಾಸ ಸೇವಾ ಸಮಿತಿಯ ಸೆಕ್ರೆಟರಿ ಅವರು ಶ್ರೀಮತಿ ಶಾಂತಿ ಸರ್ವೋತ್ತಮನ್ ಮ್ಯಾಮ್ ಅವರನ್ನೆಲ್ಲರಿಗೂ ಗೊತ್ತು. ಅವರ ಪರಿಚಯ ನನ್ನಿಂದ ಆಗಬೇಕುತ್ತಲ್ಲ ಯಾರಿಗೂ. ಅವರ ಪ್ರಯತ್ನವೇ ಹರಿದಾಸ ನುಡಿ ಎಂಬ ವಾಟ್ಸಪ್ ಗ್ರೂಪ್. ಅವರು ಹೇಳಿದ್ದೆ ನಿನ್ನಂಥ ಬೇಕಾದಷ್ಟು ಜನಗಳು ಬರಬೇಕು ಅಂತೇ ಇದನ್ನು ನಾನು ಮಾಡಿದೆ ತಂದರು. ಅವರಿಗೆ ತುಂಬ ಧನ್ಯವಾದಗಳು. ಪರಿಮಳಾ ವ್ಯಾಸರಾವ್ ಮ್ಯಾಮ್ಗೂ ತುಂಬ ಧನ್ಯವಾದಗಳು. ಇಂತಹ ವಾಟ್ಸಪ್ ಗ್ರೂಪ್ ಮಾಡಿ ನನ್ನಂತೆ ಇರುವ 5,000ಕ್ಕೂ ಹೆಚ್ಚಾದ ಜನಗಳಿಗೆ ಹರಿನಾಮ ಸಂಕೀರ್ತನೆಯನ್ನು ಕಲಿಯುವ ಭಾಗ್ಯವನ್ನು ನೀಡಿದ್ದಾರೆ. ಶಾಂತಿ ಸರ್ವೋತ್ತಮನ್ ಆಂಟಿಗೆ ಸ್ಪೆಷಲ್ ಥ್ಯಾಂಕ್ಸ್. ಇದಲ್ಲದೆ ಸುಲಾದಿ ಸಾಧನ ಸುಲಭದಿ ಎನ್ನುವ ವಾಟ್ಸಪ್ ಗ್ರೂಪ್ ಮಾಡಿ ಇಷ್ಟು ಸುಲಾದಿಗಳು ಇದೆಯಾ ಅಂತ ಆಶ್ಚರ್ಯಪಡುವಂತೆ ಎಷ್ಟೋ ಸುಲಾದಿಗಳು. ಇದು ವೆಂಕಟರಮಣ ದೇವರೆಲ್ಲ ಹೇಳಿದರೆ ಪಾದ ಸುಲಾದಿ, ನೇತ್ರ ಸುಲಾದಿ, ಹಸ್ತ ಸುಲಾದಿ ಇತ್ತು. ಒಂದೊಂದು ಭಾಗಕ್ಕೂ ಸುಲಾದಿಗಳಿದೆ ಅಂತ ಆಶ್ಚರ್ಯ. ಒಂದು ಕ್ಷೇತ್ರத்தை ತಗೊಂಡ್ರೆ ಅಷ್ಟು ಸುಲಾದಿಗಳು ಇಷ್ಟು ಇರುವುದು ತಿಳಿಯೋದೇ ದೊಡ್ಡ ಭಾಗ್ಯತೆ ನೆನೆಸುವಷ್ಟು ಸುಲಾದಿಗಳು ಶ್ರೀಮತಿ ಮಾಧವಿ ಜೋಶಿ ಮ್ಯಾಮ್ ಹೇಳಿಕೊಡ್ತಾ ಇದ್ದಾರೆ ಆ ಗ್ರೂಪ್ನಲ್ಲಿ. ಇದನ್ನು ಮಾಡಿದ್ದು ಕೂಡ ಶ್ರೀಮತಿ ಶಾಂತಿ ಸರ್ವೋತ್ತಮನ್ ಆಂಟಿ ತಾನೆ. ತುಂಬ ಧನ್ಯವಾದಗಳು ಆಂಟಿ. ಅದರಂತೆ ಅಲ್ಲಿ ಮಾಧವಿ ಜೋಶಿ ಮ್ಯಾಮ್ ತುಂಬ ಥ್ಯಾಂಕ್ಸ್. ಆಮೇಲೆ ಶ್ರೀಮತಿ ಪರಿಮಳಾ ನರಸಿಂಹನ್ ಮ್ಯಾಮ್ ಹಾಡುಗಳಾಗಿ ಹೇಳಿಕೊಡ್ತಾರೆ ಸುಲಾದಿಯನ್ನು, ಅವರಿಗೂ ತುಂಬ ಥ್ಯಾಂಕ್ಸ್. ಇದಲ್ಲದೆ ನಮ್ಮ ಊರಿನಲ್ಲಿ ಅಮ್ಮಾಳು ಅಮ್ಮ ಅಂದು ಒಂದು ಹರಿದಾಸಿನಿಯರಿದ್ದರು. ಅವರಿಗೆ ಹಾಡುಗಳು ಕವನ ಆಗೋದು. ಅವರನ್ನೆಲ್ಲ ನೋಡಿದ ಭಾಗ್ಯವೇ ದೊಡ್ಡ ಭಾಗ್ಯ, ಅವರ ದರ್ಶನವೇ ದೊಡ್ಡ ಭಾಗ್ಯ. ಅವರ ಭಜನೆಯನ್ನು ನೇರ ನೋಡುವ ಭಾಗ್ಯವೂ ಸಿಕ್ಕಿತ್ತು. ನರಸಿಂಹ ಜಯಂತಿಯೆಲ್ಲ ಅಷ್ಟು ಚೆನ್ನಾಗಿ ಮಾಡೋರು ಅವ್ರ ಮನೆಯಲ್ಲಿ. ಅದೆಲ್ಲ ನೋಡೋ ಭಾಗ್ಯ ಸಿಕ್ಕಿತ್ತು. ಅವರ ಹಾಡುಗಳನ್ನು ಶ್ರೀಮತಿ ಗೀತಾ ಹರಿಹರನ್ ಅವರಲ್ಲಿ ಸ್ವಲ್ಪ ಕಲ್ತಿದ್ದೀನಿ. ಅವರಲ್ಲದೆ ಶ್ರೀಮತಿ ರೇಣುಕಾ ಗುರುರಾಜನ್ ಅವರು ಕೂಡ ನನಗೆ ಮಧ್ವನಾಮ ಆವರ್ತ ಮೊದಲೇ ಹೇಳಿಕೊಟ್ರು. ಅದಲ್ಲದೆ ಕೆಲವು ಹಾಡುಗಳು ಆವರ್ತಿ ಕಲ್ತಿದ್ದೀನಿ. ಸೊ ಗೀತಾ ಅಕ್ಕ ಥ್ಯಾಂಕ್ಸ್, ರೇಣುಕಾ ಅತ್ತಿಗೆ ತುಂಬ ಥ್ಯಾಂಕ್ಸ್. ಅದಲ್ಲದೆ ದಾಸೋಹಂ ಅಂತಹ ತುಂಬ ಪ್ರಸಿದ್ಧವಾದ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಡೆಲ್ಲ ಕೇಳೋದು ನನಗೆ ತುಂಬ ಇಷ್ಟ. ಫೇಸ್ಬುಕ್ನಲ್ಲಿ ದಾಸನಮನ ಅಂತ ಒಂದು ಗ್ರೂಪ್ ಇದೆಲ್ಲ ಎಲ್ಲರಿಗೂ ಗೊತ್ತು. ಆ ಗ್ರೂಪ್ನಲ್ಲಿ ಮೆಂಬರ್ ಇದ್ದು ಆ ಮೆಂಬರ್ಸ್ ಎಲ್ಲ ಹೇಳುವ ಹಾಡೆಲ್ಲ ಕೇಳ್ತಾ ಇದ್ದಿದ್ದೇನೆ. ಒಂದು ಸಂದರ್ಭದಲ್ಲಿ ಒಂದು ಗಾಯನ ಸೇವೆ ಮಾಡುವ ಒಂದು ಸಂದರ್ಭವು ನನಗೆ ಸಿಕ್ಕಿತ್ತು.
ಅದು ಅಧಿಕ ಮಾಸಕ್ಕೆ 30 ಹಾಡುಗಳನ್ನು ಆ ಗ್ರೂಪ್ ಮೂಲಕ ದೇವರಿಗೆ ಸಮರ್ಪಣೆ ಮಾಡಿದ್ದಾನೆ. ಸೊ ದಾಸನಮನ ಗ್ರೂಪ್ ಅಡ್ಮಿನ್ಸ್ ಮೆಂಬರ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದಲ್ಲದೆ ನಾನು ಮಾಡುವ ಎಲ್ಲ ಕಾರ್ಯಗಳಿಗೂ ನನಗೆ ಚೆನ್ನಾಗಿ ಸಪೋರ್ಟ್ ಕೊಡುವ ನಮ್ಮ ಮನೆಯವರು ದಿವಾಕರ್ ರಾವ್ ಅವರಿಗೂ, ನನ್ನ ಮಗ ಗೌತಮ್ ಕೃಷ್ಣ ಅವನಿಗೂ ತುಂಬ ಥ್ಯಾಂಕ್ಸ್, ಸ್ಪೆಷಲ್ ಥ್ಯಾಂಕ್ಸ್. ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ನನ್ನ ಅಮ್ಮ, ಅಣ್ಣ, ಅತ್ತಿಗೆ, ಅಣ್ಣನ ಮಗಳು ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಕೊಡೋರು. ಚೆನ್ನಾಗಿ ಹಾಡ್ತೀರಿ, ಹಾಡು ಹೇಳ್ರಿ, ಅದು ಹೇಗೆ ಹೇಳ್ತೇವೋ ಅವ್ರುಗಳು ಚೆನ್ನಾಗಿ ಹೇಳ್ತೇನೆ ಅಂತ ಹೇಳಿ ನಮ್ಮನ್ನ ಬಂದು ಪ್ರೋತ್ಸಾಹ ಕೊಡ್ತಾರೆ. ತುಂಬ ಥ್ಯಾಂಕ್ಸ್. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅದಲ್ಲದೆ ಫಾಲೋವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದರಂತೆ ಯಾವಾಗಲೂ ನನ್ನ ಸಪೋರ್ಟ್ ಮಾಡ್ತಾ ಇರ್ರಿ. ನಾನು ಯಾರ ಹೆಸರಾದರೂ ಬಿಟ್ಟಿದ್ದೇನೆಯಾ ಇಲ್ಲ ಅವ್ರ ಹೆಸರನ್ನ ಹೇಳಿ ಥ್ಯಾಂಕ್ಸ್ ಹೇಳಕ್ಕೆ ಬಿಟ್ಟಿದ್ದೇನೆಯೋ ಗೊತ್ತಿಲ್ಲ. ಅದರಂತೆ ಯಾರೇನು ತಪ್ಪು ತಿಳಿಬೇಡಿ, ನಿಮ್ಮ ಹೆಸರನ್ನ ಹೇಳಲಾದ್ರೆ. ಶ್ರೀಮತಿ ಗೀತಾ ನಾಗರಾಜನ್ ಅವ್ರ ತನ್ನ ಹರಿದಾಸ ನುಡಿಯಿತು ಒಂದು ಗ್ರೂಪ್ ಇದೆ ಅಂತ ನನಗೆ ಹೇಳಿದರು. ಆಮೇಲೆ ತಿಳ್ಕೊಂಡೆ ನಾನು. ಅವರಿಗೆ ತುಂಬ ಥ್ಯಾಂಕ್ಸ್. ಅವರು ಕುಂಭಕೋಣಂಲಿ ಇದ್ದಾರೆ. ಸೊ ನಾ ಬೇರೆ ಯಾರ ಹೆಸರ ಬಿಟ್ಟಿದ್ದರೆ ಕ್ಷಮಿಸ್ರಿ, ಆದರೆ ನಿಮ್ಮನ್ನು ಸ್ಮರಣೆಯನ್ನು ನಾನು ಆವಾಗ ಮಾಡ್ತಾ ತಾನೇ ಇರುವೆ. ಧನ್ಯವಾದಗಳು.